ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಮತ್ತೊಮ್ಮೆ ಅಥ್ವಾ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಟೈಮ್, ಸ್ಪೀಡ್, ಡಿಸ್ಟೆನ್ಸ್ ರಿಲೇಟೆಡ್ ಟು ದ ಟ್ರೈನ್ಸ್ ಮೀಟಿ ಬಗ್ಗೆ ಡಿಸ್ಕಸ್ ಮಾಡೋಣ. ಫೈನ್. ಈಗಾಗಲೇ ನಮ್ಮ ಪ್ರೀವಿಯಸ್ ವೀಡಿಯೋಸಲ್ಲಿ ಟೈಮ್, ಸ್ಪೀಡ್, ಡಿಸ್ಟೆನ್ಸು ಪಾರ್ಟ್ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀವಿ ಪ್ಲೇಲಿಸ್ಟಲ್ಲಿ. ಈ ವಿಡಿಯೋ ನೋಡೋಕ್ಕೂ ಮುಂಚೆ ಪ್ರೀವಿಯಸ್ ವೀಡಿಯೋಸು ನೋಡ್ಕೊಳ್ಳಿ, ಬಿಕಾಸ್ ಅವಾಗ ನಿಮಗೇನಾಗುತ್ತೆ ಈಸಿಲಿ ಈ ಪಾರ್ಟ್ ಕೂಡ ಅರ್ಥ ಆಗುತ್ತೆ. ಓಕೆನಾ? ಅದೇ ರೀತಿ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೋ ಅವರಿಗೂ ಈ ವಿಡಿಯೋ ಶೇರ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಅದೇ ರೀತಿ ನಿಮ್ಮ ಫೀಡ್ಬ್ಯಾಕ್ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಫೈನ್. ಆ್ಯಂಡ್ ಆಲ್ಸೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮಗೆ ಯೂಸ್ಫುಲ್ ಆಗೇ ಆಗುತ್ತೆ. ಇಲ್ಲಿ ನಾವು ಮೈಂಡ್ ಮ್ಯಾಪ್ ನೋಡ್ಬೋದು. ನಾವು ಪ್ರೀವಿಯಸ್ ವೀಡಿಯೋದಲ್ಲಿ ಆಗಲೇ ರಿಲೇಟೆಡ್ ಈ ಮೈಂಡ್ ಮ್ಯಾಪಿಗೆ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಟ್ರೈನ್ಸಲ್ಲಿ ನೋಡೋದಾದರೆ ಟ್ರೈನ್ಸ್ ರಿಲೇಟೆಡ್ ಕೂಡ ನಾನು ಇಂಟ್ರೊಡಕ್ಷನ್ ವೀಡಿಯೋದಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಎಲ್ಲನೂ ಮಾಡಿದ್ದೆ. ಅಂದರೆ ಒಂದು ಸ್ಟೇಷನ್ ಆಬ್ಜೆಕ್ಟ್ ಇದ್ದಾಗ ಯಾವ ಥರ ಇರುತ್ತೆ, ಪ್ಲ್ಯಾಟ್ಫಾರ್ಮಿಗೆ ಹೋದಾಗ ಟ್ರೈನ್ ಯಾವ ಥರ ಲೆಂತ್ ಕಂಡು ಹಿಡ್ಕೋಬೇಕು, ಟ್ರೂ ಟ್ರೈನ್ಸ್ ಅಪೋಸಿಟ್ ಡೈರೆಕ್ಷನ್ಸ್ ಹೋದಾಗ ಹೇಗೆ, ಸೇಮ್ ಡೈರೆಕ್ಷನ್ಗೆ ಹೋದಾಗ, ಇದೆಲ್ಲನೂ ನಾನು ಇಂಟ್ರೊಡಕ್ಷನ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಓಕೆನಾ? ನಾವು ಮೊದಲಿಗೆ ಕ್ವಶನ್ ಸಾಲ್ವ್ ಮಾಡೋಕ್ಕೂ ಮುಂಚೆ ಟೈಪ್ 1 ಅಂದರೆ ಕ್ವಶನ್ಸ್ ಯಾವ ಟೈಪಲ್ಲಿದೆ, ಟೈಪ್ 1ಅಲ್ಲಿ ಇದೆಯೋ ಆ್ಯಂಡ್ ಟೈಪ್ 2ಅಲ್ಲಿ ಇದೆಯೋ ಅಥವಾ ಟೈಪ್ 3ಯಲ್ಲಿದೆ ಅಂತ ನೋಡೋಣ. ಬಿಕಾಸ್ ನಿಮಗೆ ಯಾವ ಟೈಪ್ ಅಂತ ಗೊತ್ತಾದರೆ ಅದು ರಿಲೇಟೆಡ್ ಫಾರ್ಮುಲಾಸ್ ಹೇಳ್ತೀನಿ. ಸೊ ದಟ್ ಅವಾಗ ನೀವು ಡೈರೆಕ್ಟಾಗಿ ಫಾರ್ಮುಲಾಸ್ ಹಾಕಿ ನೀವೇನು ಮಾಡ್ಕೋಬೋದು, ಆನ್ಸರ್ಸ್ನ ಕಂಡುಹಿಡ್ಕೋಬೋದು. ಜೊತೆಗೆ ಯಾವುದೇ ಫಾರ್ಮುಲಾಸ್ ಯೂಸ್ ಮೆಥಡ್ ಮಾಡೋಕ್ಕೂ ಮುಂಚೆ ನೀವು ನಾರ್ಮಲ್ ಮೆಥಡ್ ಕೂಡ ನಿಮಗೆ ಗೊತ್ತಿರಬೇಕು. ಓಕೆನಾ? ನಾರ್ಮಲ್ ಮೆಥಡ್. ಬಿಕಾಸ್ ನಿಮಗೆ ಸ್ವಲ್ಪ ಎಕ್ಸಾಮ್ಸಲ್ಲಿ ಏನಾದರೂ ಟ್ರಿಕ್ಸ್ ಬಂದಾಗ ನೀವು ಲಾಜಿಕಲ್ಲಿ ಅಪ್ಲೈ ಮಾಡಬೇಕಂತ ನಾರ್ಮಲ್ ಮೆಥಡ್ ಗೊತ್ತಿರಬೇಕು. ಸೊ ಹಾಗಾಗಿ ನಾರ್ಮಲ್ ಮೆಥಡ್ ಆ್ಯಂಡ್ ಫಾರ್ಮಲ್ ಮೆಥಡ್ ಈ ಕ್ವಶನ್ಸಲ್ಲಿ ಎರಡು ಮೆಥಡ್ ಹೇಳ್ಕೊಡ್ತೀನಿ. ಸೊ ದಟ್ ನಿಮಗೆ ಯಾವ ಟೈಪ್ ಈಸಿ ಆಗುತ್ತೆ ನೋಡ್ಕೊಳ್ಳಿ. ಆಮೇಲೆ ಕ್ವಶನ್ಸ್ ಯಾವುದ್ರಲ್ಲಿ ಬಂದಿದೆ ಸ್ವಲ್ಪ ಟ್ರಿಕ್ಕಿ ಇತ್ತು ಅಂತಂದರೆ ಯು ಹ್ಯಾವ್ ಟು ಗೋ ಫಾರ್ ನಾರ್ಮಲ್ ಮೆಥಡ್ ಆ್ಯಂಡ್ ಯು ಹ್ಯಾವ್ ಟು ಗೆಟ್ ದ ಆನ್ಸರ್. ಫೈನ್. ಫಸ್ಟಲ್ಲಿ ನಿಮಗೆ ಟೈಪ್ 1 ಅಂತಂದರೆ ಯಾವ ಟೈಪ್ ಅಂತಂದರೆ, ಎಕ್ಸಾಂಪಲ್ ನಿಮಗೆ ಒಂದು ಬೆಂಗಳೂರು ಸ್ಟೇಷನ್ ಒಂದು ಟ್ರೈನ್ ಹೋಗ್ತಿರುತ್ತೆ. ಅದೇ ರೀತಿ ಇನ್ನೊಂದು ಏನಂತಂದರೆ ತಮಿಳ್ನಾಡು ಸ್ಟೇಷನಿಂದ ಇನ್ನೊಂದು ಟ್ರೈನ್ ಹೋಗ್ತಾ ಇರುತ್ತೆ. ಇದು ಟ್ರೈನ್ ಎ ಅಂತ ಹೋಗ್ಬೋದು, ಟ್ರೈನ್ ಎ ಅಂತ ತೊಗೊಳ್ಳಿ ಆ್ಯಂಡ್ ಟ್ರೈನ್ ಬಿ ಅಂತ ತೊಗೊಳ್ಳಿ. ಸ್ಟೇಷನ್ ಬ್ಯಾಂಗ್ಳೂರು ಟು ತಮಿಳ್ನಾಡು. ಇದ್ರದ್ದು ಟೈಮಿಂಗ್ ಬಂದುಬಿಟ್ಟು T1, ಇದು ಟೈಮಿಂಗ್ ಬಂದುಬಿಟ್ಟು T2 ಆ್ಯಂಡ್ ಓವರಾಲ್ ಡಿಸ್ಟೆನ್ಸ್ ಕೊಟ್ಟಿರ್ತಾರೆ. ಒಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನಿಗೆ ಓವರಾಲ್ ಡಿಸ್ಟೆನ್ಸ್ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಕೊಟ್ಟಿರ್ತಾರೆ. ಆ್ಯಂಡ್ ಏನು ಅಂತಂದರೆ ನಿಮಗೆ ಈವನ್ ಸ್ಪೀಡು ಕೊಟ್ಟಿರ್ತಾರೆ, ಸ್ಪೀಡ್ 1 ಆ್ಯಂಡ್ ಆಲ್ಸೋ ಸ್ಪೀಡ್ 2. ಈ ಟೈಪ್ ಕೊಟ್ಟಾಗ ಇವಾಗ ಏನಾಯ್ತಂದರೆ ಯು ಹ್ಯಾವ್ ಟು ಐಡೆಂಟಿಫೈ ಕ್ವಶನ್ಸಲ್ಲಿ ಇದು ಟೈಪ್ 1ಗೆ ಬರುತ್ತೋ ಅಥವಾ ಟೈಪ್ 2ಗೆ ಬರುತ್ತೋ ಅಂತ ಐಡೆಂಟಿಫೈ ಮಾಡಬೇಕಾಗುತ್ತೆ. ಈ ಥರ ಡಿಸ್ಟೆನ್ಸ್ ಕೊಟ್ಟು ಅವ್ರೇನು ಕೇಳ್ತಾರೆ, ಯಾವ ಪಾಯಿಂಟಲ್ಲಿ ಮೀಟ್ ಆಗುತ್ತೆ ಇವೆರಡು ಟ್ರೈನ್ಸು ಅಂತ ಕೇಳಿದಾಗ ಯು ಹ್ಯಾವ್ ಟು ಯೂಸ್ ದಿಸ್ ಡೈರೆಕ್ಟ್ ಫಾರ್ಮುಲಾ. ಯಾವ ಥರ ಫಾರ್ಮುಲಾ ಇರುತ್ತಂದರೆ, ಫಾರ್ಮುಲಾ ನಿಮಗೆ ಡಿಸ್ಟೆನ್ಸ್ ಬೇಕಾಗಿರುತ್ತಲ್ವ, ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು S1 D ಪ್ಲಸ್ S2 ಇಂಟು T ಡಿವೈಡೆಡ್ ಬೈ S1 ಪ್ಲಸ್ S2. ಇದು ನಿಮಗೇನಾಗುತ್ತೆ ಕಿಲೋಮೀಟ್ರ್ ಪರ್ ಹವರ್. ಸೊ ಇದು ಡಿಸ್ಟೆನ್ಸ್ ಕಂಡುಹಿಡಲಿಕ್ಕೆ. ಓಕೆನಾ? ಆ್ಯಂಡ್ ಆಲ್ಸೋ ಫಾರ್ಮುಲಾ ಫಾರ್ ಟೈಮ್ ಕಂಡುಹಿಡಲಿಕ್ಕೆ ಬೇಕು ಅಂತಂದರೆ ನಿಮಗೇನು ಅಂತಂದರೆ ಇದು D ಪ್ಲಸ್ S2 ಇಂಟು T ಡಿವೈಡ್ ಬೈ S1 ಪ್ಲಸ್ S2. ಇದು ನಿಮಗೆ ಹವರ್ಸಲ್ಲಿ ಬರುತ್ತೆ. ಇವೆರಡು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಫಾರ್ಮುಲಾ ಫಾರ್ ಡಿಸ್ಟೆನ್ಸ್ ಕಂಡುಹಿಡಲಿಕ್ಕೆ, ಯಾವ ಪಾಯಿಂಟಲ್ಲಿ ಮೀಟ್ ಆಗಿದೆ ಅಂತ ಕಂಡುಹಿಡಲಿಕ್ಕೆ, ಆ್ಯಂಡ್ ಆಲ್ಸೋ ಈವನ್ ಟೈಮ್ ಕೇಳ್ಬೋದು, ಯಾವ ಪಾಯಿಂಟಲ್ಲಿ ಎರಡು ಟ್ರೈನ್ಸ್ ಯಾವ ಟೈಮಲ್ಲಿ ಮೀಟ್ ಆಗಿದೆ ಅಂತ ಕೇಳಿದಾಗ ಅವಾಗ ನಿಮಗೆ ಈ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. ಫೈನ್. ಇದು ಟೈಪ್ 1ಗೆ ರಿಲೇಟೆಡ್ ಆಯಿತು. ನೆಕ್ಸ್ಟ್ ಟೈಪ್ 2ಅಲ್ಲಿ ನಿಮಗೆ ಯಾವ ಥರ ಬರುತ್ತೆ ಅಂದರೆ, ಒಂದು ಸ್ಟೇಷನ್ ಅದೇ ಬ್ಯಾಂಗ್ಳೂರು, ಅದು ಇನ್ನೊಂದು ಸ್ಟೇಷನ್ ಏನಿರುತ್ತೆ ತಮಿಳ್ನಾಡು. ಆ್ಯಂಡ್ ದೇ ಹ್ಯಾವ್ ಗಿವೆನ್ ನಿಮಗೆ ಯಾವ ಡಿಸ್ಟೆನ್ಸ್ ಅಂದರೆ ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ ಅಂದರೆ ಸ್ಟೇಷನ್ 1ಇಂದ ಸ್ಟೇಷನ್ 2 ಡಿಸ್ಟೆನ್ಸ್ ಕೊಟ್ಟಿರಲ್ಲ ಅವರು. ಸೊ ಓವರಾಲ್ ಡಿಸ್ಟೆನ್ಸ್ ನಾವು ಕಂಡುಹಿಡಬೇಕು. ಆ್ಯಂಡ್ ಸೇಮ್ ಟೈಮ್ ಕೊಟ್ಟಿರ್ತಾರೆ T1 T2 ಆ್ಯಂಡ್ ಆಲ್ಸೋ ಸ್ಪೀಡು ಕೊಟ್ಟಿರ್ತಾರೆ S1 S2. ಈ ಟೈಪ್ ಕೊಟ್ಟಾಗ ನಿಮಗೆ ಯು ಹ್ಯಾವ್ ಟು ಯೂಸ್ ದಿಸ್ ಫಾರ್ಮುಲಾ ಫಾರ್ ಏನಾಗುತ್ತೆ ಅಂತಂದರೆ D ಇಂಟು S1 ಪ್ಲಸ್ S2 ಡಿವೈಡ್ ಬೈ S1 ಮೈನಸ್ S2 ಆಗುತ್ತೆ. ಇದು ಫಾರ್ಮುಲಾ ಫಾರ್ ಅದಕ್ಕೆ ಟೈಪ್ 2ಗೆ. ಆ್ಯಂಡ್ ಟೈಪ್ 3ಯಲ್ಲಿ ಬಂದುಬಿಟ್ಟು ನಿಮಗೆ ಯಾವ ಥರ ಅಂತಂದರೆ, ಸೊ ಸ್ಟೇಷನ್ ಬ್ಯಾಂಗ್ಳೂರು ಸ್ಟೇಷನಿಂದನೇ ಎರಡು ಟ್ರೈನ್ ಹೋಗ್ತಾ ಇರುತ್ತೆ. ಬ್ಯಾಂಗ್ಳೂರಿಂದ ಸ್ಟೇಷನ್ ಎ ಆ್ಯಂಡ್ ಟ್ರೈನ್ ಎ ಆ್ಯಂಡ್ ಆಲ್ಸೋ ಬ್ಯಾಂಗ್ಳೂರು ಸ್ಟೇಷನಿಂದನೇ ಟ್ರೈನ್ ಬಿ ಎರಡೂ ಮೂವ್ ಆಗ್ತಿರುತ್ತೆ. ಪ್ಯಾರಲಲ್ಲಿ ಅಂತ ಅರ್ಥ. ಇದ್ರ ಟೈಮ್ ಕೊಟ್ಟಿರ್ತಾರೆ, ಸೊ ಇದ್ರದ್ದು ಟೈಮ್ ಕೊಟ್ಟಿರ್ತಾರೆ. ಫೈನ್. ಆ್ಯಂಡ್ ಆಲ್ಸೋ ಸ್ಪೀಡ್ ಕೊಟ್ಟಿರ್ತಾರೆ S1 S2 ಅಂತ. ಸೊ ಈ ಟೈಪ್ ಕೊಟ್ಟಾಗ ನಿಮಗೆ ಏನಂತಂದರೆ ಯು ಹ್ಯಾವ್ ಟು ಗೋ ಫಾರ್ ಟೈಪ್ 3. ಅಂದರೆ ಸ್ಟೇಷನ್ಸ್ ಏನಿದೆ ಸೇಮ್ ಸ್ಟೇಷನಿಂದನೇ ಟ್ರೈನ್ಸ್ ಏನಾಗುತ್ತೆ, ದೇ ವಿಲ್ ಸ್ಟಾರ್ಟ್ ಫ್ರಮ್ ದ ಸೇಮ್ ಸ್ಟೇಷನ್. ಇದೇ ಸ್ಟೇಷನಿಂದ ಏನಾಗುತ್ತೆ ಟ್ರೈನ್ಸ್ನ ಮೂವ್ ಆಗುತ್ತೆ. ಅದಕ್ಕೆ ನಾವು ಹೇಳ್ತೀವಿ ಇದನ್ನು ಟೈಪ್ 3 ಅಂತ ಹೇಳ್ತೀವಿ. ಇಲ್ಲಿ ನಿಮಗೆ ಫಾರ್ಮುಲಾ ಡಿಸ್ಟೆನ್ಸ್ ಬೇಕು ಅಂತಂದರೆ S1 ಇಂಟು S2 ಇಂಟು T ಡಿವೈಡ್ ಬೈ S1 ಮೈನಸ್ S2. ಇದು ನಿಮಗೆ ಡಿಸ್ಟೆನ್ಸ್ ಕಂಡುಹಿಡಲಿಕ್ಕೆ ಫಾರ್ಮುಲಾ ಆಗುತ್ತೆ. ಇಲ್ಲಿ ನಿಮಗೆ T ಇದೆಯಲ್ಲ, ಈ T ಬಂದುಬಿಟ್ಟು ಸ್ಟೇಷನ್ ಸೇಮ್ ಸ್ಟೇಷನ್ ಅಂತಂದರೆ ಸ್ಟಾರ್ಟ್ ಆಗೋದ್ರಿಂದ ಬಿಯಿಂದ ಎ ಏನಿದೆ ಟ್ರೈನು 8 o'clock ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ಳಿ, 8 AM. ಅದೇ ಸ್ಟೇಷನ್ ಬಿಯಿಂದ ಟ್ರೈನ್ ಬಿ ಏನಾಗುತ್ತೆ 10 o'clock ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ಳಿ. ಈ 10 AM
-8 am ಇವೆರಡು ಡಿಫ್ರೆನ್ಸ್ ಟೈಮ್ ಬರುತ್ತಲ್ಲ ಅದನ್ನೇ ನಾವು ಟಿ ಅಂತ ಹೇಳ್ತೀವಿ. ಅದನ್ನು ನೆನ್ಪಿಟ್ಕೊಂಡಿರಿ, ಓಕೆನಾ. ಆ್ಯಂಡ್ ಫಾರ್ ಆಲ್ಸೋ ಟೈಮಿಗೆ ಏನು ಯೂಸ್ ಮಾಡ್ತೀವಿ, ಫಾರ್ಮುಲಾ ಫಾರ್ ಟೈಮ್ ಅಂತಂದಾಗ ನಿಮಗೆ S1 ಇಂಟು ಟಿ ಹಾಗೆ ಹೇಳಿದರೆ ಡಿಫ್ರೆನ್ಸ್ ಬಿಟ್ವೀನ್ ಟೈಮಿಂಗ್ ಡಿವೈಡ್ ಬೈ S1 ಮೈನಸ್ S2. ಓಕೆ, ದೀಸ್ ಆರ್ ದ 2 ಫಾರ್ಮುಲಾಸ್ ಫಾರ್ ಟೈಪ್ 3. ನಾನು ಆಗಲೇ ಹೇಳ್ದಂಗೆ ಈ ಟೈಪ್ 1, ಟೈಪ್ 2, ಟೈಪ್ 3 ಫಾರ್ಮುಲಾಸ್ ಜೊತೆಗೆ ಯು ಹ್ಯಾವ್ ಟು ಗೋ ಫಾರ್ ನಾರ್ಮಲ್ ಮೆಥಡ್. ಅವಾಗ ನಿಮ್ಗೆ ಏನಾಗುತ್ತೆ, ಯಾವುದೇ ಟ್ರಿಕ್ಕಿ ಕ್ವಶನ್ಸ್ ಇದ್ದರೂ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ನಾನು ಮುಂದಿನ ಪ್ರಶ್ನೆಯಲ್ಲೆಲ್ಲ ನಾರ್ಮಲ್ ಮೆಥಡ್ ಮತ್ತು ಟೈಪಲ್ಲಿ ಫಾರ್ಮುಲಾ ಮೆಥಡ್ ಕೂಡ ನಾನು ಹೇಳ್ಕೊಡ್ತೀನಿ. ನಾವು ಫಸ್ಟ್ ಕ್ವಶನ್ ನೋಡೋಣ. 2 trains start at the same time from A and B and proceeds towards B and A at 36 km/h and 42 km/h respectively. When they meet, it is found that one train has moved 48 km more than the other. What is the distance between A and B? ಸೊ ನೀವು ಆಗಲೇ ಹೇಳಿದಾಗ ಟೈಪ್ ಯಾವುದನ್ನು ಡಿಸೈಡ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ, ಸ್ಟೇಷನ್ ಎ ಆ್ಯಂಡ್ ಬಿ ಡಿಸ್ಟೆನ್ಸ್ ಕಂಡುಹಿಡಬೇಕು ಅಂತ ಕೇಳಿದ್ದಾರೆ. ಸೊ ಇದೇನಾಗುತ್ತೆ, ಟೈಪ್ ಇಟ್ ವಿಲ್ ಬಿ ಟೈಪ್ 2. ಓಕೆ, ಟೈಪ್ 2 ಅಲ್ಲಿ ನಿಮಗೆ 2 ಮೆಥಡ್ ಹೇಳ್ತೀನಿ, ಒಂದು ನಾರ್ಮಲ್ ಮೆಥಡಲ್ಲಿ, ಓಕೆ, ಆ್ಯಂಡ್ ಆಲ್ಸೋ ಇನ್ನೊಂದು ಫಾರ್ಮುಲಾ ಮೆಥಡಲ್ಲಿ. ಫಸ್ಟ್ ನಾವು ನಾರ್ಮಲ್ ಮೆಥಡಲ್ಲಿ ನೋಡೋಣ. ಸೊ ನಾರ್ಮಲ್ ಮೆಥಡಲ್ಲಿ ನಿಮಗೆ ರೆಪ್ರೆಸೆಂಟೇಟಿವ್ ಒಂದು ಡಯಾಗ್ರಾಮ್ ಹಾಕ್ಕೊಂಡಾಗ, ಓಕೆ, ನಿಮಗೆ 2 ಸ್ಟೇಷನ್ ಇದೆ, ಎ ಆ್ಯಂಡ್ ಬಿ. ಓಕೆ, ಸೊ ಇದು ಎದು ಸ್ಪೀಡ್ ಏನಿದೆ, ಇಟ್ ವಿಲ್ ಬಿ ಆಫ್ 36 km/h ಇದೆ, ಆ್ಯಂಡ್ ಆಲ್ಸೋ ಬಿ ಸ್ಪೀಡು 42 km/h ಇದೆ. ಓಕೆ, ಆ್ಯಂಡ್ ದೇ ಹ್ಯಾವ್ ಗಿವನ್ ಇಂಟ್ ವೆನ್ ದೇ ಮೀಟ್ ಇಟ್ ಈಸ್ ಫೌಂಡ್ ದಟ್ ಒನ್ ಟ್ರೈನ್ ಏನಿದೆ ಹ್ಯಾಸ್ ಮೂವ್ಡ್ 48 km ಮೋರ್ ದನ್ ದೇ ಅದರ್. ಅಂದರೆ ಒಂದು ಟ್ರೈನು ಬೇರೆ ಟ್ರೈನ್ಕಿಂತ 48 km ಅಷ್ಟು ಜಾಸ್ತಿ ಮೂವ್ ಆಗಿದೆ ಅಂತಂದರೆ. ಸೊ ಅಸ್ಯೂಮ್ ದಟ್ ಈ ಪಾಯಿಂಟೆಲ್ಲ ಮೀಟ್ ಆಗುತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ ನಾವು. ಸೊ ಈ ಡಿಸ್ಟೆನ್ಸ್ ಏನಾಗುತ್ತೆ, ಎಕ್ಸ್ ಅಂತ ಇಟ್ಕೊಳ್ಳಿ. ಓಕೆ, ಆ್ಯಂಡ್ ಸಿನ್ಸ್ ಇಲ್ಲಿ ನೋಡಿ 42 km/h ಮತ್ತು 36 km/h ಸ್ಪೀಡ್ ಟ್ರೈನ್ ಇರೋದು ಯಾವುದು, ಟ್ರೈನ್ ಬಿ. ಓಕೆನಾ, ಈ 42 km ಇರೋದು ಏನಾಗುತ್ತೆ, ಜಾಸ್ತಿ ಸ್ಪೀಡಲ್ಲಿ ಹೋಗೋದ್ರಿಂದ. ಸೊ ಅವ್ರು ಆಗಲೇ ಕೊಟ್ಟಿದ್ದಾರೆ 48 km ಜಾಸ್ತಿ ಅಂದರೆ ಎಕ್ಸ್ ಪ್ಲಸ್ 48 km. ಅಂದರೆ ಈ ಟ್ರೈನ್ ಸ್ಪೀಡ್ ಜಾಸ್ತಿ ಇರೋದ್ರಿಂದ ಇದನ್ನೇ ಬೇಗ ಮೂವ್ ಆಗೋದು. ಅದು ಎಷ್ಟು ಮೂವ್ ಆಗಿದೆ ಅಂತಂದರೆ 48 km ಅಂತ ಬರ್ಕೊಳ್ಳೋಣ, ಎಕ್ಸ್ ಪ್ಲಸ್ 48 km. ಬಿಕಾಸ್ ದೇ ಹ್ಯಾವ್ ಗಿವನ್ ಮೂವ್ಡ್ 48 km ಮೋರ್ ದೆನ್ ದಿ ಅದರ್ ವೆನ್ ಕಂಪೇರ್ಡ್ ಟು ಒಂದು ಟ್ರೈನ್ಕಿನ ಈ ಟ್ರೈನ್ ಏನಿದೆ ಎಕ್ಸ್ ಪ್ಲಸ್ 48 km ಅಷ್ಟು ಜಾಸ್ತಿ ಮೂವ್ ಆಗಿದೆ ಅಂತ. ಸೊ ಇಲ್ಲಿ ನಿಮಗೆ ಓವರಾಲ್ ಆಗಿ ಡಿಸ್ಟೆನ್ಸ್ ಏನು ಬರುತ್ತೆ, ಎಕ್ಸ್ ಪ್ಲಸ್ ಅಂದರೆ 2x ಪ್ಲಸ್ 48 ಇದೆ ಓವರಾಲ್ ಡಿಸ್ಟೆನ್ಸ್. ಇದು ನಾವು ಕಂಡುಹಿಡಬೇಕು. ಅದಕ್ಕೂ ಮುಂಚೆ ಎಕ್ಸ್ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಇಲ್ಲಿ ಎಕ್ಸ್ ಹೆಂಗೆ ಫೈಂಡ್ ಔಟ್ ಮಾಡ್ಕೊತೀರಾ, ನಾರ್ಮಲ್ ಮೆಥಡ್ ನಾನು ಹೇಳಿದೆ, ಯಾವಾಗಾದರೂ ಯಾವುದೇ ಟ್ರೈನ್ ಇರಲಿ ಅಪೋಸಿಟಲ್ಲಿ ಮೂವ್ ಆಗ್ತಿದೆ ಅಂತಂದಾಗ ಯು ಹ್ಯಾವ್ ಟು ಕನ್ಸಿಡರ್ ಏನೋ ಟೈಮ್ ಈಕ್ವೇಟ್ ಮಾಡೋ ಟ್ರೈ ಮಾಡಿ. T1 ಈಸ್ ಈಕ್ವಲ್ ಟು T2. ಓಕೆನಾ, ಅವಾಗೇನಾಗುತ್ತೆ, ಡಿಸ್ಟೆನ್ಸ್ ಬೈ ಸ್ಪೀಡ್ ಡಿವೈಡ್ ಬೈ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟಿದೆ ಇಲ್ಲಿ, ಎಕ್ಸ್ ಇದೆನಾ, ಬಿಕಾಸ್ ಎ ಟ್ರೈನಿಂದ ಎಕ್ಸ್ ಡಿವೈಡ್ ಬೈ 36 ಈಸ್ ಈಕ್ವಲ್ ಟು ನಿಮಗೆ ಎಕ್ಸ್ ಪ್ಲಸ್ 48 ಡಿವೈಡ್ ಬೈ 42ನ. ಓಕೆ, ಸೊ ಇಲ್ಲಿ 6 6 ಜಾ 36, 6 7 ಜಾ 42. ಸೊ ಇದು ಸಾಲ್ವ್ ಮಾಡಿದಾಗ ನಿಮಗೆ 7x ಈಸ್ ಈಕ್ವಲ್ ಟು 6x ಪ್ಲಸ್ 48 ಇಂಟು 6 ಆಗುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 48 ಇಂಟು 6 ಅಂದರೆ 288. ಫೈನ್, ಎಕ್ಸ್ ವ್ಯಾಲ್ಯೂ ನಿಮಗೆ 288 ಬಂತು. ಸೊ ನಮಗೆ ಬೇಕಾಗಿದ್ದು ಡಿಸ್ಟೆನ್ಸ್ 2x ಪ್ಲಸ್ 48. ಸೊ ಹಾಗಾಗಿ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು 2x ಪ್ಲಸ್ 48. ಸೊ 2x ಅಂದರೆ 2 ಇಂಟು 288 ಪ್ಲಸ್ 48. ಸೊ ಇದನ್ನು ಸಾಲ್ವ್ ಮಾಡಿದಾಗ ಓವರಲ್ ಆಗಿ 624 km. ಓಕೆ, ದಿಸ್ ಈಸ್ ದ ಆನ್ಸರ್, ಡಿಸ್ಟೆನ್ಸ್ ಬಿಟ್ವೀನ್ ದ ಬೋತ್ ದ ಸ್ಟೇಷನ್ ಎ ಆ್ಯಂಡ್ ಬಿ. ಇವಾಗ ನಾವು ಫಾರ್ಮುಲಾ ಮೆಥಡಲ್ಲಿ ನೋಡೋಣ. ಓಕೆನಾ, ಫಾರ್ಮುಲಾ ಮೆಥಡಲ್ಲಿ ಏನಿದೆ ನಿಮಗೆ, ಇದೀಗ ಟೈಪ್ 2ಗೆ ನೀವು ಏನು ಫಾರ್ಮುಲಾ ಇದೆ, ಡಿ ಇಂಟು S1 ಪ್ಲಸ್ S2 ಡಿವೈಡ್ ಬೈ S1 ಮೈನಸ್ S2 ಇನ್ ಹವರ್ಸಲ್ಲಿ. ಓಕೆ, ಸಾರಿ ಕಿಲೋಮೀಟ್ರಲ್ಲಿ. ಫೈನ್, ಇವಾಗ ಡಿಸ್ಟೆನ್ಸ್ ಈ ಡಿ ಏನಂತ ಆಗ್ತಿದೆ ಅಂದರೆ ದೇ ಹ್ಯಾವ್ ಗಿವನ್ ಆಲ್ರೆಡಿ 48 km. ಓಕೆ, ಮೋರ್ ದೆನ್ ದ ಅದರ್ ಅಂತ ಕೇಳಿದ್ದಾರೆ. ಹಾಗಾಗಿ ಡಿ ವಿಲ್ ಬಿ 48. ಓಕೆ, S1 ಎಷ್ಟಿದೆ ನಿಮಗೆ 36 km ಪ್ಲಸ್ S2 ಏನಿದೆ 42 km ಡಿವೈಡ್ ಬೈ S1 ಮೈನಸ್ S2 ಅಂದರೆ 6 ಆಗುತ್ತಾ, ಮೈನಸ್ ಮಾಡಿದಾಗ. ಸೊ ಓವರಾಲ್ ಆಗಿ ನಿಮಗೆ 48 ಇಂಟು 78 ಡಿವೈಡ್ ಬೈ 6 ಆಗುತ್ತೆ. ಸೊ 6 1 ಜಾ 6 3 ಜಾ 18, 13 ಇಂಟು 48 ಮಾಡಿದಾಗ ನಿಮಗೆ 624 km. ಓಕೆ, ಫಾರ್ಮುಲಾದಲ್ಲಿ ನೀವು ಜಸ್ಟ್ ಒಂದು 30 ಸೆಕೆಂಡ್ಸಲ್ಲಿ ಓಕೆ ನೀವು ಫಾರ್ಮುಲಾ ನೆನಪಿತ್ತಂದರೆ ಈಸಿಲಾಗಿ ಕವರ್ ಮಾಡ್ಬೋದು. ಸೊ ನಿಮಗೆ ಟೈಪ್ ಡಿಸೈಡ್ ಮಾಡಿ, ಏನಾದರೂ ಟ್ವಿಸ್ಟ್ ಇಲ್ಲ ಅಂದಾಗ ಡೈರೆಕ್ಟ್ಲಿ ಗೋ ಫಾರ್ ಫಾರ್ಮುಲಾ ಮೆಥಡ್. ಏನಾದರೂ ಸ್ವಲ್ಪ ಟ್ರಿಕ್ ಇತ್ತಂದರೆ ನಾರ್ಮಲ್ ಮೆಥಡಲ್ಲಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ. ನೆಕ್ಸ್ಟ್ ಕ್ವಶನ್, 2 trains start at a same time from Mumbai and Pune and proceeds towards each other. Proceeds towards each ಅಂದರೆ ಅಪೋಸಿಟ್ ಡೈರೆಕ್ಷನ್ಸ್ ಅಂತ ಅರ್ಥ ನೆನ್ಪಿಟ್ಕೊಳ್ಳಿ. ಓಕೆನಾ, ಆ್ಯಂಡ್ ಆಲ್ಸೋ ಕ್ರಾಸಿಂಗ್ ಈಚ್ ಅದರ್. ಓಕೆ, ಅಂತಂದ್ರೂ ಕೂಡ ಅಪೋಸಿಟ್ ಡೈರೆಕ್ಷನ್ಸೇ.
at the rate of 60 km per hour and 40 km per hour respectively. When they meet, it is found that one train has travelled 20 km more than the other. Find the distance between the Mumbai and Pune. ಸೇಮ್ ಲೈಕ್ ಪ್ರೀವಿಯಸ್ ಏನದು ಕ್ವಶನ್ ನೋಡಿದ್ವಲ್ಲ ಅದೇ ರೀತಿ. ಸೊ ಇಲ್ಲಿ ಏನಾಗಿದೆ ಅಂತಂದರೆ ನಾವು ಫಾರ್ಮುಲಾ ಮೆಥಡಲ್ಲೂ ಟ್ರೈ ಮಾಡೋಣ ಆ್ಯಂಡ್ ಆಲ್ಸೋ ನಾರ್ಮಲ್ ಮೆಥಡಲ್ಲಿ. ಫೈನ್, ನಾರ್ಮಲ್ ಮೆಥಡಲ್ಲಿ ನಾನು ನಿಮಗೆ ಜಸ್ಟ್ ಒಂದು ರೆಪ್ರೆಸೆಂಟೇಷನ್ ಕೊಡ್ತೀನಿ, ಜಸ್ಟ್ ಒಂದು ಡಯಾಗ್ರಾಮ್ ಹಾಕಿ ಅದನ್ನು ಸಾಲ್ವ್ ಮಾಡಿ ನೀವು ಟೈಮ್ನ ಈಕ್ವೇಟ್ ಮಾಡಿ ನೀವು ಸಾಲ್ವ್ ಮಾಡ್ಕೊಳ್ಳಿ. ಫಾರ್ಮಲ್ ಮೆಥಡಲ್ಲಿ ನಾನು ಡೈರೆಕ್ಟಾಗಿ ಸಾಲ್ವ್ ಮಾಡೋಣ. ಇವಾಗ ಫಸ್ಟ್ ನಿಮಗೆ ಒಂದು ರೆಪ್ರೆಸೆಂಟೇಟಿವ್ ಹಾಕೋಬೇಕು ಅಂತಂದರೆ, ಸೊ ಮುಂಬೈ ಟು ಪುಣೆ ಆ್ಯಂಡ್ ಮುಂಬೈ. ಸೊ ಇಲ್ಲಿ ನಿಮಗೆ ಟೈಮ್ ಎಷ್ಟು ಕೊಟ್ಟಿದ್ದಾರೆ, ಇದು ಸ್ಪೀಡ್ ಎಷ್ಟು ಕೊಟ್ಟಿದೆ, ಮುಂಬೈಯಿಂದ 60 ಕಿಲೋಮೀಟರು, ಅದೇ ಪುಣೆಯಿಂದ ನಿಮಗೆ 40 ಕಿಲೋಮೀಟರ್ ಕೊಟ್ಟಿದ್ದಾರೆ. ಓಕೆ, ಸಿನ್ಸ್ 60 ಕಿಲೋಮೀಟರ್ ಸ್ಪೀಡ್ ಜಾಸ್ತಿ ಇರೋದ್ರಿಂದ ಇದೇನಾಗುತ್ತೆ, ಇಟ್ ಟ್ರಾವೆಲ್ಸ್ 20 ಕಿಲೋಮೀಟರ್ ಜಾಸ್ತಿ ಇದೇ ಟ್ರೈನ್ ಮೂವ್ ಆಗೋದ್ರಿಂದ ಸೊ ನಾವು ಇದನ್ನು x+20 ಅಂತ ತೊಗೊಳೋಣ. ಓಕೆ, ಈ ಡಿಸ್ಟೆನ್ಸ್ ಇದೆಯಲ್ಲ ಇದನ್ನು ನಾವು x ಅಂತ ತೊಗೊಳೋಣ. ಸೊ ಓವರಾಲ್ ಡಿಸ್ಟೆನ್ಸ್ ಎಷ್ಟು ಅಂತ ನಾವು ಅದೇ ಕಂಡುಹಿಡಬೇಕಾಗೋದ್ರಿಂದ 2x+20. ಫೈನ್, ಇಲ್ಲಿ ನಾವು ಎಕ್ಸ್ ವ್ಯಾಲ್ಯೂನ ಕಂಡುಹಿಡ್ಕೊಳೋದು ಹೆಂಗೆ, ಸೇಮ್ ಲೈಕ್ T1 = T1 ಅಂತ ಹಾಕ್ಕೊಂಡು ಕಂಡುಹಿಡಿರಿ. ಓಕೆನಾ, ಇದು ನೀವು ಮುಂದೆ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಡೈರೆಕ್ಟ್ ಫಾರ್ಮುಲಾ ಮೆಥಡಲ್ಲಿ ನೋಡೋದಾದರೆ, ಫಾರ್ಮುಲಾ ಮೆಥಡ್ ಏನಾಗುತ್ತೆ, ನಿಮಗೆ ಟೈಮಿಂಗ್ ಬಂದುಬಿಟ್ಟು ನಿಮಗೆ D(S1 + S2) / S1 - S2. ಓಕೆ, ಸೊ ಡಿಸ್ಟೆನ್ಸ್ ಏನಿದೆ ನಿಮಗೆ ಓವರಾಲ್ ಆಗಿ 20 ಕಿಲೋಮೀಟರ್ ಪ್ಲಸ್ S1 + S2 ತೊಗೊಂಡಾಗ 60 + 40 ಓವರಾಲ್ ಆಗಿ 100 ಆಗುತ್ತೆ. 100 / 60 - 20 ಅಂದರೆ 60 - 40 ಅಂದರೆ 20 ಆಗುತ್ತೆ. ಸೊ ಓವರಾಲ್ ಹೋದರೆ ನಿಮಗೆ 100 ಕಿಲೋಮೀಟರ್ ಇದೆ ಡಿಸ್ಟೆನ್ಸ್ ಬಿಟ್ವೀನ್ ಮುಂಬೈ ಆ್ಯಂಡ್ ಪುಣೆ. ಫೈನ್, ನೆಕ್ಸ್ಟ್ ಕ್ವಶನ್ನು, ದ ಡಿಸ್ಟೆನ್ಸ್ ಬಿಟ್ವೀನ್ 2 stations A and B is 300 km. A train leaves station A at the speed of 30 km per hour. At the same time, another train departs from the same station B at the speed of 45 km per hour. What will be the distance of the points where both the trains meet from point A ಅಂತ ಕೇಳಿದ್ದಾರೆ. ಇದು ನಾವು ನೋಡಿದ ತಕ್ಷಣ ಹೇಳ್ಬೋದು, ಬಿಕಾಸ್ ಡಿಸ್ಟೆನ್ಸ್ ಬಿಟ್ವೀನ್ 2 stations A and B ಆಗಲೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಡೆಫಿನೆಟ್ಲಿ ಟೈಪ್ 2 ಅಂತ ಆಗೋದಿಲ್ಲ, ಇದು ಟೈಪ್ 1ಗೆ ಪ್ರಾಬ್ಲಮ್ ರಿಲೇಟೆಡ್ ಆಗಿರುತ್ತೆ. ಓಕೆನಾ, ಟೈಪ್ 1 ಅಂತಂದಾಗ ಸೊ ನಿಮಗೆ ಫಾರ್ಮುಲಾಸ್ ಹೇಳಿದ್ನಲ್ಲ ಆ ಫಾರ್ಮುಲಾ ಯೂಸ್ ಮಾಡಬೇಕು. ಅದಕ್ಕೂ ಮುಂಚೆ ನಾವು ನಾರ್ಮಲ್ ಮೆಥಡಲ್ಲಿ ಫಸ್ಟ್ ಟ್ರೈ ಮಾಡೋಣ. ಓಕೆ, ನಾರ್ಮಲ್ ಮೆಥಡಲ್ಲಿ ನಿಮಗೆ ಡಯಾಗ್ರಾಮ್ ಹಾಕೊಳ್ಳೋದಾದರೆ, ಸೊ ಸ್ಟೇಷನ್ ಎ, ಓಕೆ, ಆ್ಯಂಡ್ ಸ್ಟೇಷನ್ ಬಿ, ಇದ್ದು ಡಿಸ್ಟೆನ್ಸ್ ಏನು ಕೊಟ್ಟಿದ್ದಾರೆ 300 ಮೀಟರ್ ಅಂತ ಕೊಟ್ಟಿದ್ದಾರೆ ಓವರಾಲ್ ಡಿಸ್ಟೆನ್ಸು. ಆ್ಯಂಡ್ ಆಗಲೇ ಹೇಳಿದಾರೋಡು ಏನಂತ ಕೇಳಿದರೆ, ಡಿಪಾರ್ಟ್ ಫ್ರಮ್ ದ ಸ್ಟೇಷನ್ ಬಿ, ವಾಟ್ ವಿಲ್ ಬಿ ದ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ ಎ ಇಂದ ಇದಕ್ಕೆ ಎಷ್ಟು ಡಿಸ್ಟೆನ್ಸಲ್ಲಿ ಏನಾಗುತ್ತೆ ಮೀಟ್ ಆಗುತ್ತೆ ಟ್ರೈನು ಅಂತ ಕೇಳಿದ್ದಾರೆ, ಇಲ್ಲಿಂದ ಪಾಯಿಂಟ್ ಎ ಇಂದ. ಹಾಗಾಗಿ ವಿಲ್ ಟೇಕ್ ದಿಸ್ ಒನ್ ಆ್ಯಸ್ ಎಕ್ಸ್ ಅಂತ ತೊಗೊಳೋಣ. ಸೊ ಇದು ಎಕ್ಸ್ ಟ್ರಾವೆಲ್ ಇದಾದರೆ ಇನ್ನು ರಿಮೈನಿಂಗ್ ಡಿಸ್ಟೆನ್ಸ್ ಓವರಾಲ್ ಡಿಸ್ಟೆನ್ಸ್ ಎಷ್ಟಿದೆ ನಿಮಗೆ 300 ಇದೆನಾ. ಸೊ ಇನ್ನು ರಿಮೈನಿಂಗ್ ಡಿಸ್ಟೆನ್ಸ್ ಏನಾಗುತ್ತೆ, ಇದು 300 - x. ಓಕೆನಾ, ಇದು ರಿಮೈನಿಂಗ್ ಡಿಸ್ಟೆನ್ಸು. ಫಸ್ಟ್ ಟ್ರೈನಿಂದ ಎಕ್ಸ್ ಡಿಸ್ಟೆನ್ಸ್ ಆದರೆ ರಿಮೈನಿಂಗ್ ಡಿಸ್ಟೆನ್ಸು 300 - x ಅಂತ ಆಗುತ್ತೆ. ಆ್ಯಂಡ್ ಸ್ಪೀಡ್ ಏನು ಕೊಟ್ಟಿದ್ದಾರೆ, ಇದು 30 km per hour. ಓಕೆ, ಆ್ಯಂಡ್ ಆಲ್ಸೋ ಬಿದು ಏನು ಕೊಟ್ಟಿದ್ದಾರೆ 45 km per hour. ಸೊ ಇವಾಗ ನಿಮಗೆ ನಾರ್ಮಲ್ ಮೆಥಡಲ್ಲಿ ಯಾವುದೇ ಟ್ರೈನ್ಸ್ ಮೀಟ್ ಆಗ್ತಿದೆ ಅಂತಂದಾಗ ಆಬ್ವಿಯಸ್ಲಿ ಯು ಹ್ಯಾವ್ ಟು ಇಕ್ವೇಟ್ ಟೈಮ್ T1 = T2. ಓಕೆ, ಡಿಸ್ಟೆನ್ಸ್ ಬೈ ಸ್ಪೀಡ್ = ಡಿಸ್ಟೆನ್ಸ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟಿದೆ ನಿಮಗೆ ಇಲ್ಲಿ ಎಕ್ಸ್ ಡಿಸ್ಟೆನ್ಸಾ ಫ್ರಮ್ ಸ್ಟೇಷನ್ ಎ ಇಂದ, ಎಕ್ಸ್ / ಸ್ಪೀಡ್ ಏನಿದೆ 30 km. ಫೈನ್, = ಡಿಸ್ಟೆನ್ಸ್ ಇಲ್ಲೇನಾಗುತ್ತೆ 300 - x / 45 km. 15 3s ಆ್ಯಂಡ್ 15 2s. ಸೊ ನಿಮಗೆ ಸಾಲ್ವ್ ಮಾಡಿದಾಗ 3x = ಓವರಾಲ್ ಆಗಿ 600 - 2x ಬರುತ್ತೆ. ಆ್ಯಂಡ್ 5x = 600. ಸೊ x = ನಿಮಗೆ ಎಷ್ಟಾಗುತ್ತೆ 120 km ಆಗುತ್ತೆ ಸಾಲ್ವ್ ಮಾಡಿದಾಗ. ಓಕೆ, ಇದು ಆ್ಯಕ್ಚುಲಿ ನಮಗೆ ಬೇಕಾರೋ ಡಿಸ್ಟೆನ್ಸ್. ಬಿಕಾಸ್ ಅವ್ರೇನು ಕೇಳಿದರೆ ಫ್ರಮ್ ಪಾಯಿಂಟ್ ಎ ಅಂತ ಕೇಳಿದೆ. ಫ್ರಮ್ ದ ಪಾಯಿಂಟ್ ಎ ಅಂದರೆ ನಾವು ಏನು ತೊಗೊಂಡಿದ್ದೆ, ಎಕ್ಸ್ ಅಂತ ತೊಗೊಂಡಿದ್ವಿ. ಎಕ್ಸ್ ಅಂದರೆ 200 ಆಯಿತು. ಅದೇ ಅವರು ಫ್ರಮ್ ದ ಪಾಯಿಂಟ್ ಬಿ ಅಂತ ಕೇಳಿದರೆ ಅವಾಗ ನೀವು 300 - 120 ಮಾಡ್ಕೋಬೇಕಾಯಿತು. ಫೈನ್, ಇದು ನಿಮಗೆ ಕ್ವಶನ್ಗೆ ಆನ್ಸರ್. ಇವಾಗ ಫಾರ್ಮುಲಾ ಮೆಥಡಲ್ಲಿ ನೋಡೋಣ. ಫಾರ್ಮುಲಾ ಮೆಥಡಲ್ಲಿ ನಿಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಏನು ಬರುತ್ತೆ, S1 × D + S1 × T. ಓಕೆ, / S1 + S2. ಓಕೆನಾ, ಅದೇ ರೀತಿ ನಿಮಗೆ ಇನ್ನೊಂದು ಫಾರ್ಮುಲಾ ಇತ್ತು ಟೈಮಿಂಗ್ ಅಂತ, ಟೈಮ್ ಕಂಡುಹಿಡಲಿಕ್ಕೆ. ಅವಾಗ D + S2 × T / S1 + S2. ಓಕೆ, ನೆನ್ಪಿಟ್ಕೊಳ್ಳಿ, ಡಿನಾಮಿನೇಟರಲ್ಲಿ ಎರಡೂ ಕಡೆಯೂ S1 + S2. ಇಲ್ಲಿ D + S1 × T, ಇಲ್ಲಿ D + S2 × T. ಬಟ್ ಇಲ್ಲಿ ಏನಾಯ್ತಂದರೆ ಈ ಬ್ರ್ಯಾಕೆಟಲ್ಲಿ S1 ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಓಕೆನಾ, ಸೊ ಇಲ್ಲಿ ನಿಮಗೆ S1 ಅಂದರೆ ಏನು, S1 ಅಂದರೆ 30 km.
ಆ್ಯಂಡ್ ಡಿ ಎಷ್ಟಿದೆ, ಡಿ ಆಲ್ರೆಡಿ ಡಿಸ್ಟೆನ್ಸ್ ಏನಂತೆ 300 ಕಿಲೋಮೀಟರ್ ಕೊಟ್ಟಿದ್ದಾರೆ. ಪ್ಲಸ್ S1 ಎಷ್ಟಿದೆ, S1 ನಿಮಗೆ 30 ಕಿಲೋಮೀಟರ್ ಇಂಟು ಟಿ ಏನಾಗ್ತೀರಾ ಇಲ್ಲಿ ಇದು ಟಿ ಏನಿದೆ ವೆರಿ ವೆರಿ ಇಂಪಾರ್ಟೆಂಟ್. ಇದು ನಾನು ಆಗಲೇ ಹೇಳಿದ್ದೆ, ಇದೇನಂತ ಅಂದರೆ ಟೈಮ್ ಡಿಫ್ರೆನ್ಸ್. ಓಕೆ, ಟೈಮ್ ಡಿಫ್ರೆನ್ಸ್ ಬಿಟ್ವೀನ್ ಟು ಸ್ಟೇಷನ್ಸಿಂದ. ಅಂದರೆ ಇವಾಗ ಏನು ಕೊಟ್ಟಿದ್ದಾರೆ ಕ್ವಶನ್ಸಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಫ್ರಮ್ ದ ಸೇಮ್ ಸ್ಟೇಷನ್ ಆ್ಯಂಡ್ ಸೇಮ್ ಟೈಮಿಂಗಲ್ಲೇ ಏನಾಗಿದೆ, 2 ಟ್ರೈನ್ ಮೂವ್ ಆಗೋದ್ರಿಂದ ಟೈಮ್ ವಿಲ್ ಬಿ 0. ಅದೇ ಏನಾದರೂ ನಿಮಗೆ 8 o'clock ಒಂದು ಟ್ರೈನು, ಇನ್ನೊಂದು 10 o'clock ಇನ್ನೊಂದು ಟ್ರೈನ್ ಆಗಿದೆ, ಇದು ಟೈಮ್ ಡಿಫ್ರೆನ್ಸ್ ಎಷ್ಟಾಗುತ್ತೆ, 2 hours ಆಗುತ್ತೆ. ಓಕೆ, ಈ ಥರ ನೆನ್ಪಿಟ್ಕೋಬೇಕು ನೀವು. ಟಿ ಅಂದರೆ ಇಲ್ಲಿ ಏನಾಗುತ್ತೆ 0. ಓಕೆ, ಡಿವೈಡ್ ಬೈ S1 + S2 ಅಂದರೆ 30 + 45. ಓಕೆ, ಸೊ ಇಲ್ಲಿ ನಿಮಗೆ ಏನಾಗುತ್ತೆ 30 × 300 ಡಿವೈಡ್ ಬೈ 75 ಆಗುತ್ತೆ. ಸೊ ಇದನ್ನು ನೀವು ಸಾಲ್ವ್ ಮಾಡಿದಾಗ ನಿಮಗೆ 120 ಕಿಲೋಮೀಟರ್ ವಿಲ್ ಬಿ ದ ಆನ್ಸರ್. ಓಕೆ, ಇದು ಫಾರ್ಮುಲಾ ಮೆಥಡ್ ಯೂಸ್ ಮಾಡ್ಕೊಂಡು. ಓಕೆ, ಆ್ಯಂಡ್ ಕಮಿಂಗ್ ಟು ದ ಪಾಯಿಂಟ್, ನಿಮಗೆ ಏನಾದರೂ ನಿಮಗೆ ಪ್ರಶ್ನೆಯಲ್ಲಿ ಇಫ್ ದೇ ಆಸ್ಕ್ ಯಾವ ಟೈಮಲ್ಲಿ ಮೀಟ್ ಆಗುತ್ತೆ 2 ಟ್ರೈನು ಸ್ಟೇಷನ್ ಎ ಇಂದ ಮತ್ತು ಸ್ಟೇಷನ್ ಬಿಗೆ ಯಾವ ಟೈಮಲ್ಲಿ ಮೀಟ್ ಆಗುತ್ತೆ ಅಂತ ಕೇಳಿದಾಗ ನೀವು ಡೈರೆಕ್ಟಾಗಿ ಫಾರ್ಮುಲಾ ಏನಾಗ್ಬೋದು, ಡಿ ಪ್ಲಸ್ S2 × ಟಿ ಡಿವೈಡ್ ಬೈ S1 + S2 ಅಂತ ಆಗ್ಬೋದು. ಸೊ ಡಿ ಅಂದರೆ ಏನು, ನಿಮಗೆ ಓವರಾಲ್ ಡಿಸ್ಟೆನ್ಸ್ 300 ಪ್ಲಸ್ S2 ಏನಿದೆ 45 ಇಂಟು ಟೈಮ್ ಡಿಫ್ರೆನ್ಸ್ ಏನಿದೆ 0 ಬಿಕಾಸ್ ಫ್ರಮ್ ದ ಸೇಮ್ ಸ್ಟೇಷನ್ ಆ್ಯಂಡ್ ಫ್ರಮ್ ದ ಸೇಮ್ ಟೈಮಿಂಗಲ್ಲಿ ಇದಾಗಿದೆ, ಪ್ಲಸ್ S1 + S2 ಅಂದರೆ 30 + 45. ಸೊ ಓವರಾಲ್ ನಿಮಗಿದು 300 ಡಿವೈಡ್ ಬೈ 75 ಬರುತ್ತೆ. ಟೋಟಲ್ ಆಗಿ 4 hours ಇದೆ ಟೈಮ್. ಸೊ ಆ ಟೈಮಲ್ಲಿ 4 hours ಟೈಮಲ್ಲಿ ಮೀಟ್ ಆಗುತ್ತೆ ಟ್ರೈನ್ ಅಂತ ಡಿಸೈಡ್ ಮಾಡ್ಬೋದು. ಓಕೆನಾ, ಇದೊಂದು ಸ್ಮಾಲ್ ಕರೆಕ್ಷನು. ಇಲ್ಲಿ ನಾವು ಫಾರ್ಮುಲಾ ಮೆಥಡಲ್ಲಿ ಡಿಸ್ಟೆನ್ಸ್ ಕಂಡುಹಿಡಿಬೇಕಾದ್ರೆ ಡಿ ಪ್ಲಸ್ S1 × ಟಿ ಅಂತ ತೊಗೊಂಡಿದ್ದಲ್ಲ, ಇದು S2 ಅಂತ ಮಾಡ್ಕೊಳ್ಳಿ. ಓಕೆ, ಇಲ್ಲಿ S2 × ಟಿ, ಇಲ್ಲಿ ಕೂಡ ಅಷ್ಟೇ, ಟೈಮಲ್ಲಿ ಕೂಡ ಅಷ್ಟೇ S2 × ಟಿ. ಓಕೆನಾ, ಸೊ ಎರಡೂ ಸೇಮ್ ಇರುತ್ತೆ ಟೈಮು ಮತ್ತು ಡಿಸ್ಟೆನ್ಸ್ ಕಂಡುಹಿಡಿಯೋದಲ್ಲಿ. ಡಿಸ್ಟೆನ್ಸಲ್ಲಿ ನೀವು S1ನ ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿ ಯಾವುದೇ ರೀತಿ ಮಲ್ಟಿಪ್ಲಿಕೇಶನ್ ಇರಲ್ಲ. ಈ ರೀತಿ ನೀವು ಟ್ರಿಕ್ಸಿಂದ ನೆನ್ಪಿಟ್ಕೋಬೋದು. ಓಕೆನಾ, ಮುಂದಿನ ಪ್ರಶ್ನೆ, ಚೆನ್ನೈ is a distance of 560 km/h ಫ್ರಮ್ ಮುಂಬೈ. ಓಕೆ, ಸೊ ಇಲ್ಲಿ ತಿಳ್ಕೊಬೋದು ನಾವು ಯಾವ ಥರ ಟೈಪ್ ಅಂತಂದರೆ ಪ್ರಾಬ್ಲಮ್ನಿಂದ ಚೆನ್ನೈ ಮತ್ತು ಮುಂಬೈ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ 560, ಹಾಗಾಗಿ ಡೆಫಿನೆಟ್ಲಿ ಇದು ಟೈಪ್ 1 ಆಗುತ್ತೆ. ಎ ಟ್ರೈನ್ ಸ್ಟಾರ್ಟ್ ಫ್ರಮ್ ಮುಂಬೈ ಟು ಚೆನ್ನೈ at 6 AM with a speed of 40 km/h. Another train starts from Chennai to Mumbai at 7 AM with a speed of 60 km/h. At what distance from Mumbai and at what time will 2 trains be at the point of crossing? ಪಾಯಿಂಟ್ ಆಫ್ ಕ್ರಾಸಿಂಗ್ ಅಂತಂದರೆ ಏನು, ಆಬ್ವಿಯಸ್ಲಿ ದೇ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್ಸ್ ಅಂತ ಅರ್ಥ. ಆ್ಯಂಡ್ ಇಲ್ಲಿ ಏನು ಕೇಳಿದರೆ ಯಾವ ಡಿಸ್ಟೆನ್ಸಲ್ಲಿ ಮೀಟ್ ಆಗುತ್ತೆ 2 ಟ್ರೈನ್ಗಳು, ಜೊತೆಗೆ ಯಾವ ಟೈಮಲ್ಲಿ ಮೀಟ್ ಆಗುತ್ತೆ ಅಂತಲೂ ಎರಡನ್ನೂ ಕೇಳಿದ್ದಾರೆ. ಓಕೆನಾ, ಅಟ್ ವಾಟ್ ಟೈಮ್ ಅಂತಲೂ. ಸೊ ಫಸ್ಟು ನಮಗೆ ನಾರ್ಮಲ್ ಮೆಥಡ್ ನೋಡಿದಾಗ, ನಾರ್ಮಲ್ ಮೆಥಡ್ ನಿಮಗೆ ಆಗಲೇ ಹೇಳಿದ್ದೀನಿ. ಸೊ ಯಾವ ಥರ ಮಾಡಿ ಅಂತಂದರೆ ನಾನು ಇವಾಗ ಫಾರ್ಮಲ್ ಮೆಥಡ್ ಅಷ್ಟೇ ಮಾಡ್ತೀನಿ. ಓಕೆ, ನಾರ್ಮಲ್ ಮೆಥಡಲ್ಲಿ ನಿಮಗೆ T1 is equal to T2 ಅಂತ ನೀವು ಫಾರ್ಮುಲಾ ಹಾಕ್ಕೊಂಡು ಯು ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಓಕೆ, ನಾರ್ಮಲ್ ಮೆಥಡಲ್ಲಿ ನಿಮಗೆ ಫಾರ್ಮುಲಾ ಏನು ಬರುತ್ತೆ, ಫಸ್ಟು ನಿಮ್ಮ ಡಿಸ್ಟೆನ್ಸ್ ಕಂಡುಹಿಡಲಿಕ್ಕೆ ಫಾರ್ಮುಲಾ ಏನಿದೆ S1 × D ಪ್ಲಸ್ S2 × T. ಓಕೆ, ಡಿವೈಡ್ ಬೈ S1 + S2. ಓಕೆ, ಅದೇ ರೀತಿ ಟೈಮಿಂಗ್ ಏನಿರುತ್ತೆ, ನೀವು ಟೈಮಲ್ಲಿ ಏನಿಲ್ಲ, ಜಸ್ಟ್ ನೀವು S ಮಾತ್ರ ಮಲ್ಟಿಪ್ಲೈ ಮಾಡೋಂಗಿಲ್ಲ, D × S2 × T ಡಿವೈಡ್ ಬೈ S1 + S2. ಓಕೆ, ಇವೆರಡೂ ಸೇಮ್ ಇರುತ್ತೆ, ಬಟ್ ಡಿಸ್ಟೆನ್ಸಲ್ಲಿ ಮಾತ್ರ ಏನಾಗುತ್ತೆ S1ನ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಫೈನ್. ಸೊ ಇಲ್ಲಿ ನಿಮಗೆ S1 ಎಷ್ಟಿದೆ 40 ಕಿಲೋಮೀಟ್ರ್. ಓಕೆ, ಫೈನ್. ನೆಕ್ಸ್ಟ್ ಡಿ ಎಷ್ಟಿದೆ, ನಿಮಗೆ ಓವರಾಲ್ ಡಿಸ್ಟೆನ್ಸ್ ನಿಮಗೆ 560 ಕಿಲೋಮೀಟರ್ ಇದು ಕೊಟ್ಟಿದ್ದಾರೆ. ಫೈನ್. ಪ್ಲಸ್ S2 ಎಷ್ಟಿದೆ ನಿಮಗೆ 60. ಓಕೆ, ಆ್ಯಂಡ್ ಟೈಮ್ ಇಲ್ಲಿ ನಾನು ಹೇಳಿದೆ ಟೈಮ್ ಅಂದರೆ ಏನು, ಟೈಮ್ ಡಿಫ್ರೆನ್ಸ್ ಎಷ್ಟಿದೆ ನೋಡ್ಬೋದು, ಇದು 6 AM. ಓಕೆ, 6 AM ಒಂದು ಕೊಟ್ಟಿದ್ದಾರೆ, ಆ್ಯಂಡ್ ಮತ್ತು 7 AM. ಸೊ ಓವರಾಲ್ ಟೈಮ್ ಡಿಫ್ರೆನ್ಸ್ ಎಷ್ಟಿದೆ ನಿಮಗೆ 1 hour. ಸೊ ಹಾಗಾಗಿ ಟಿ ಏನಾಗುತ್ತೆ 1 ಆಗುತ್ತೆ. ಡಿವೈಡ್ ಬೈ S1 + S2 ಅಂತಂದರೆ 100. ಓಕೆ, ಇದನ್ನು ನೀವು ಸಾಲ್ವ್ ಮಾಡಿದಾಗ 40 × 560 + 60 ಅಂದರೆ 620 ಆಗುತ್ತೆ. ಓಕೆ, 40 × ಡಿವೈಡ್ ಬೈ 100. ಓಕೆ, 100 ಆಗುತ್ತೆ. ಸೊ ನಿಮಗೆ 2 3 6 ಆ್ಯಂಡ್ 2 1 2 5 10 5 1 5 8 40 8 1 8 8 24 248 ಕಿಲೋಮೀಟರ್ ಈಸ್ ದ ಓವರಾಲ್ ಡಿಸ್ಟೆನ್ಸ್. ಓಕೆ, ನಿಮಗೆ ಡಿಸ್ಟೆನ್ಸ್ ಸಿಕ್ತು. ನಾವು ಕಮಿಂಗ್ ಟು ದ ಪಾಯಿಂಟ್, ನೆಕ್ಸ್ಟ್ ನಿಮಗೆ ಅವ್ರು ಕೇಳೋದು ಡಿಸ್ಟೆನ್ಸ್ ನಿಮಗೆ ಕಂಡುಹಿಡಿದಾಯಿತು. ಫೈನ್. ನೆಕ್ಸ್ಟು ನೀವು ವಿ ವಿಲ್ ಗೋ ಫಾರ್ ಟೈಮಿಂಗ್ ಹೆಂಗೆ ಕಂಡುಹಿಡಿತೀರಾ. ಓಕೆ, ಟೈಮಿಂಗ್ ನಿಮಗೆ ಡಿಸ್ಟೆನ್ಸ್ ಏನಿದೆ, ಸೊ ಆಗಲೇ D ಪ್ಲಸ್ S2 × T ಡಿವೈಡ್ ಬೈ D1 + D2. ಓಕೆ, ಸೊ ನಿಮಗೆ ಡಿಸ್ಟೆನ್ಸ್ ಏನಿದೆ ಓವರಾಲ್ ಆಗಿ 560ನ. ಫೈನ್. ಪ್ಲಸ್ S2 ಏನಿದೆ 60. ಟೈಮ್ ಡಿಫ್ರೆನ್ಸ್ ಏನಿದೆ 1 hour. ಓಕೆ, ಯಾಕಂದರೆ 6 AM ಆ್ಯಂಡ್ 7 AM ಡಿಫ್ರೆನ್ಸ್ 1 hour ಬರುತ್ತೆ.
ಆ್ಯಂಡ್ ಡಿವೈಡ್ ಬೈ D1 ಪ್ಲಸ್ S1 ಅಲ್ಲ, ಇದು S1 ಪ್ಲಸ್ S2 ಏನಾಗುತ್ತೆ ನಿಮಗೆ 100 ಕಿಲೋಮೀಟರ್. ಓಕೆ, ಓವರಾಲ್ ಆಗಿ ನಿಮಗೆ ಸಾಲ್ವ್ ಮಾಡಿದಾಗ ಇದು 620 ಓಕೆ ಡಿವೈಡ್ ಬೈ 5 ಬರುತ್ತೆ, 100 ಬರುತ್ತೆ ಆ್ಯಂಡ್ 31/5 ಆಗುತ್ತೆ. ಇದನ್ನು ನೀವು ಆಪ್ಷನ್ಸ್, ಇಲ್ಲಿ ನಾನು ಆಪ್ಷನ್ಸ್ ಮೆನ್ಷನ್ ಮಾಡಿಲ್ಲ. ಆಪ್ಷನ್ಸಲ್ಲಿ ಅವ್ರು ಏನಾದರೂ ಮಿನಿಟಲ್ಲಿ ಕೊಟ್ಟಿದ್ರೆ ಓಕೆ ವಿ ಹ್ಯಾವ್ ಟು ಕನ್ವರ್ಟ್ ಇನ್ ಮಿನಿಟ್, ಅಥವಾ ಅವರ್ಲಿದೆ ಅವರಲ್ಲಿ ಈ ರೀತಿಯೇ ಇಡ್ಬೋದು. ಸೊ ಇದೇನಾಗುತ್ತೆ ಇವಾಗ ಅಂದರೆ 31/5 ಇಂಟು ಮಿನಿಟ್ಸ್ ತೊಗೊಂಡ್ರೆ 60. ಸೊ 5 1 5 12 12 12 12 30 372 ಮಿನಿಟ್ಸ್ ಆಗುತ್ತೆ. ಈ 372 ಮಿನಿಟ್ನ ಯಾವ ಥರ ಬರ್ಕೋಬೋದು ಅಂದರೆ 360 ಮಿನಿಟ್ ಪ್ಲಸ್ 12 ಮಿನಿಟ್ಸ್ ಬರ್ಕೋಬೋದಾ. 360 ಅಂತಂದರೆ 6 hours ಪ್ಲಸ್ 12 ಮಿನಿಟ್ಸಾ. ಫೈನ್. ಸೊ ಓವರಾಲ್ ಆಗಿ ಏನಾಯಿತು 6 hours 12 minutes ಇದೆ ಏನು ಟೈಮಿಂಗ್. 6 hours ಆ್ಯಂಡ್ 12 minutesಲ್ಲಿ ಏನಾಗಿದೆ ಎರಡು ಟ್ರೈನ್ದು ಮೀಟ್ ಆಗಿದೆ ಅಂತ ಅರ್ಥ. ಬಟ್ ಕ್ವಶನ್ಸ್ ಕೇಳಿದ್ದು ಅವ್ರು ಏನಂತ ಹೇಳಿದ್ದಾರೆ, ಅಟ್ ವಾಟ್ ಟೈಮ್ ವಿಲ್ ಟೂ ಟ್ರೈನ್ಸ್ ವಿಲ್ ಬಿ ಅಟ್ ದ ಟೈಮ್ ಆಫ್ ಪಾಯಿಂಟ್ ಆಫ್ ಕ್ರಾಸಿಂಗ್ ಅಂತ ಕೇಳಿದ್ದಾರೆ. ಯಾವ ಟೈಮಲ್ಲಿ ಕ್ರಾಸ್ ಆಗುತ್ತೆ ಅಂತ. ಅಂದರೆ ಯೂಶಲಿ ನಿಮಗೆ ಟ್ರೈನ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗಿದೆ 6 AM. ಓಕೆ 6 AM ಸ್ಟಾರ್ಟ್ ಆಗಿದ್ದು, ಪ್ಲಸ್ ನೀವು ಏನು ಮಾಡ್ತೀವಿ ಅಂತಂದರೆ 6 ಪ್ಲಸ್ 12 ಮಿನಿಟ್. ಓಕೆ 6 hours 12 minutes ಆ್ಯಡ್ ಮಾಡಿದಾಗ ಸೊ 6 AM ಇಂದ ಇದೇನಂದರೆ 12 PM. ಓಕೆ ಆ್ಯಂಡ್ ಪ್ಲಸ್ ಏನಾಗುತ್ತೆ ನಿಮಗೆ 12 minutes ಅಂದರೆ 12.12 minutes ನೂನಲ್ಲಿ PM ಅಲ್ಲಿ ಏನಾಗುತ್ತೆ ವಿ ವಿಲ್ ಗೋ ಇನ್ ಟು ಮೀಟ್, ಅಥವಾ 2 times ಏನಾಗುತ್ತೆ ಮೀಟ್ ಆಗುತ್ತೆ. ನೀವು ಕೇಳ್ಬೋದು ಏನಕ್ಕೆ ನಾವು 6 AM ಇಂದ ತೊಗೊಂಡಿದ್ದೀವಿ, ಓಕೆ 7 AM ತೊಗೋಬೋದಲ್ಲ ಅಂತ. ಬಿಕಾಸ್ ಅಲ್ಲಿ ಕ್ವಶನ್ಸಲ್ಲಿ ಏನು ಕೇಳಿದ್ದಾರೆ, ಅಟ್ ವಾಟ್ ಡಿಸ್ಟೆನ್ಸ್ ಫ್ರಮ್ ಮುಂಬೈಯಿಂದ ಕೇಳಿದ್ದಾರೆ. ಯಾವುದು ಡಿಸ್ಟೆನ್ಸ್ ಫ್ರಮ್ ಮುಂಬೈ ಆ್ಯಂಡ್ ವಾಟ್ ಟೈಮ್ ಫ್ರಮ್ ದ ಮುಂಬೈ ಅಂತ ಕೇಳಿದ್ದಾರೆ. ಮುಂಬೈಯಿಂದ ಸ್ಟಾರ್ಟ್ ಆಗಿದೆ ಎಷ್ಟು ಗಂಟೆಗೆ 6 AM ಇಂದ. ಹಾಗಾಗಿ 6 AMಗೆ ನಾವು 6 hours 12 minutesನ ಆ್ಯಡ್ ಮಾಡ್ತೀವಿ. ಓಕೆನಾ, ಅವಾಗ ಏನಾಗುತ್ತೆ ನಿಮಗೆ 12 PM ಪ್ಲಸ್ 12 minutes ಅಂದರೆ 12ಗೆ PM ಅಲ್ಲಿ ನಿಮಗೆ ಏನಾಗುತ್ತೆ ಎರಡು ಟ್ರೈನು ಮೀಟ್ ಆಗುತ್ತೆ ಅಂತ ಅರ್ಥ. ಇವತ್ತಿನ ಲಾಸ್ಟ್ನೇ ಕ್ವಶನ್ನು. ಸೊ ಅದೇ ರೀತಿ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಕೂಡ ಐ ಥಿಂಕ್ ನಿಮಗೆ ಯಾವುದೇ ರೀತಿಯಿಂದ ಎಕ್ಸ್ಪ್ಲನೇಷನ್ಸ್ ತೊಂದರೆ ಆಗಿಲ್ಲ ಅಂತ ಅಂದ್ಕೊತೀನಿ. ಬಿಕಾಸ್ ನಿಮಗೆ ಕ್ವಶನ್ಸ್ ಆಗಲೇ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಓಕೆನಾ. ಸೊ ಇವತ್ತು ಲಾಸ್ಟ್ನೇ ಪ್ರಾಬ್ಲಮ್ ನೋಡೋಣ. ಈ ಟ್ರೈನ್ ಲೀವ್ಸ್ ದ ಸ್ಟೇಷನ್ ಅಟ್ 5 AM at 60 km/h. Another train leaves the same station at 6:30 AM at 75 km/h and travels in direction of the first train. ಓಕೆ, ಇಲ್ಲಿ ನೋಡಿ ಟ್ರಾವೆಲ್ಸ್ ಇನ್ ಡೈರೆಕ್ಷನ್ ಆಫ್ ಫಸ್ಟ್ ಟ್ರೈನ್ ಅಂದರೆ ಸೊ ಎರಡು ಟ್ರೈನು ಏನಾಗಿದೆ ಒಂದೇ ಸ್ಟೇಷನಿಂದ ಹೋಗ್ತಾ ಇದೆ ಅಂತಲೇ ಅರ್ಥ. ಅಟ್ ವಾಟ್ ಟೈಮ್ ಆ್ಯಂಡ್ ಅಟ್ ವಾಟ್ ಡಿಸ್ಟೆನ್ಸ್ ಫ್ರಮ್ ದ ಸ್ಟೇಷನ್ ವಿಲ್ ದೇ ಮೀಟ್ ಅಂತ ಕೇಳಿದ್ದಾರೆ. ಯಾವ ಡಿಸ್ಟೆನ್ಸಲ್ಲಿ ಮತ್ತು ಯಾವ ಟೈಮಲ್ಲಿ ಮೀಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಇದು ಟೈಪ್ 1 ಅಲ್ಲ, ಟೈಪ್ 2 ಅಲ್ಲ. ಡೈರೆಕ್ಟಾಗಿ ನಾವು ಏನು ಮೆನ್ಷನ್ ಮಾಡ್ಬೋದು, ಟೈಪ್ 3 ಪ್ರಾಬ್ಲಮ್ ಅಂತ ಮೆನ್ಷನ್ ಮಾಡ್ಬೋದು. ಓಕೆನಾ. ಸೊ ಟೈಪ್ 3ಅಲ್ಲಿ ನಿಮಗೆ ಫಾರ್ಮುಲಾ ಮೆಥಡ್, ನಾರ್ಮಲ್ ಮೆಥಡ್ ಇರುತ್ತೆ. ನಾರ್ಮಲ್ ಮೆಥಡ್ ಆಗಲೇ ಹೇಳಿದಾಗೆ ವಿ ಹ್ಯಾವ್ ಟು ಈಕ್ವೇಟ್ ದ ಟೈಮ್ T1 = T2 ಅಂತ ಹಾಕೊಂಡು ಮಾಡಿ. ಫಾರ್ಮುಲಾ ಮೆಥಡಲ್ಲಿ ನಾನು ಮಾಡ್ತೀನಿ ಇವಾಗ. ಫಾರ್ಮುಲಾ ಮೆಥಡಲ್ಲಿ ನಿಮಗೆ ಓಕೆ ಫಸ್ಟು ಯಾವ ಥರ ಇದೆ ಫಾರ್ಮುಲಾ ನಿಮಗೆ ಇದರಲ್ಲಿ ಅಂತಂದಾಗ S1 × S2 × T. ಓಕೆ, ಇದು ಡಿಸ್ಟೆನ್ಸಿಗೆ ನಾವು ಹೇಳ್ತಿರೋದು ಡಿವೈಡ್ ಬೈ ನಿಮಗೆ S1 - S2. ಇದು ಏನಾಯಿತು ಫಾರ್ ಡಿಸ್ಟೆನ್ಸಿಗೆ ಆಯಿತು. ಅವರು ಈ ಕ್ವಶನಲ್ಲಿ ಏನು ಕೇಳಿದರೆ ಈವನ್ ಅಟ್ ವಾಟ್ ಟೈಮ್ ಅಂತಲೂ ಕೇಳಿದ್ದಾರೆ. ಅಟ್ ವಾಟ್ ಟೈಮ್ ಅಂತಲೂ ಕೇಳೋದ್ರಿಂದ ಸೊ ನಿಮಗೆ ಟೈಮಿಂಗ್ ಫಾರ್ಮುಲಾ ಏನು ಬರುತ್ತೆ S1 × T ಡಿವೈಡ್ ಬೈ S1 - S2. ಓಕೆ, ನಾವು ಕಮಿಂಗ್ ಟು ದ ಪಾಯಿಂಟ್. ಇಲ್ಲಿ ನಿಮಗೆ S1 ಎಷ್ಟಿದೆ, S1 60 km ಇಂಟು S2 ಎಷ್ಟಿದೆ, S2 ವಿಲ್ ಬಿ 75 ಫೈನ್ ಇಂಟು ಟಿ ಬಂದ್ಬಿಟ್ಟು ನಿಮಗೆ ಅಂದರೆ ಟೈಮ್ ಡಿಫ್ರೆನ್ಸ್ ನಿಮಗೆ 5 AM ಒಂದಿದೆ, ಇನ್ನೊಂದು 6:30 AM ಇದೆ. ಸೊ ಟೈಮ್ ಡಿಫ್ರೆನ್ಸ್ ಎಷ್ಟಾಯಿತು ನಿಮಗೆ 1 hour 30 minutes ಆಯಿತು. 1 hour 30 minutes ನಾವೇನು ಬರ್ಬೋದು 1 × 1/2. ಓಕೆ, 1 × 1/2 ಅಂತಂದರೆ ನಿಮಗೆ 3/2 is the hour. ಓಕೆ, ಸೊ ನಾವು ಇಲ್ಲಿ 3/2 ಅಂತ ಹಾಕೊಳ್ಳೋಣ. ಡಿವೈಡ್ ಬೈ S1 - S2 ಎಷ್ಟಾಗುತ್ತೆ ನಿಮಗೆ 15 ಆಗುತ್ತೆ. 2 1s 2 3s 30 ಆ್ಯಂಡ್ 15 1s 15 2s 30 75 × 3 150 150 × 3 ಅಂದರೆ 450 km. 450 km ಏನಾಯ್ತಿದು ಡಿಸ್ಟೆನ್ಸ್ ಆಯಿತು. ನಾವು ಕಮಿಂಗ್ ಟು ದ ಪಾಯಿಂಟ್ ವಿಲ್ ಫೈಂಡ್ ಔಟ್ ದ ಟೈಮ್. ಸೊ ಟೈಮ್ ಏನಾಗುತ್ತೆ ನಿಮಗೆ ಇಲ್ಲಿ S1 × T. S1 ಎಷ್ಟಿದೆ ನಿಮಗೆ 60 ಇಂಟು ಟೈಮ್ ಡಿಫ್ರೆನ್ಸ್ ಎಷ್ಟಿದೆ ನಿಮಗೆ 3/2 ಡಿವೈಡ್ ಬೈ S1 - S2 50. ಸೊ 2 1s 2 3s ಸೊ 15 1s 15 2s ಸೊ 3 2s 6 hours. ಓಕೆ, ಸೊ ಇದು 6 hour ಏನಾಯಿತು ಓವರಾಲ್ ಟೈಮ್ ಆಯಿತು. ನಾವು ವಿ ಹ್ಯಾವ್ ಟು ಡಿಸೈಡ್ ಯಾವ ಟೈಮಿಂದ 5 AM ನಿಮ್ಗೆ 6 hour ಆ್ಯಡ್ ಮಾಡಬೇಕು ಅಥವಾ 6:30 AM 6 hours ಆ್ಯಡ್ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಆ್ಯಡ್ ಫ್ರಮ್ 6:30 ಯಾಕೆ ಆ್ಯಡ್ ಮಾಡಬೇಕು ಅಂತಂದರೆ ನಿಮಗೆ ಯಾವುದೇ ಟ್ರೈನ್ ಸ್ಟಾರ್ಟ್ ಆದಾಗ 5 AM ಫಸ್ಟ್ ಟ್ರೈನ್ ಸ್ಟಾರ್ಟ್ ಆಗಿದೆ. 5 AM ಸ್ಟಾರ್ಟ್ ಆಗಿ ಇದು ಮೂಮೆಂಟ್ ಆದಮೇಲೆ ನೆಕ್ಸ್ಟ್ ಟ್ರೈನ್ ಎಷ್ಟು ಗಂಟೆಗೆ 6:30 AM ಸ್ಟಾರ್ಟ್ ಆಗಿದೆ.
ಸೊ 6:30 AM ಯಾವ ಟ್ರೈನಿಂದ ಫಸ್ಟ್ ಸೆಕೆಂಡ್ ಸ್ಟಾರ್ಟ್ ಆಗಿರುತ್ತಲ್ಲ ಅದಕ್ಕೆ ನಾವೇನು ಮಾಡಬೇಕು 6 ಅವರ್ಸ್ನ ಆ್ಯಡ್ ಮಾಡಬೇಕು. ಅವಾಗ ಏನಾಗುತ್ತೆ, ಇದು 12 hours 30 minutes PM ಆಗುತ್ತೆ. ಓಕೆ, ಇದು ನಿಮಗೆ ನೆನಪಿಡಲಿ. ಓಕೆ, ಆ್ಯಂಡ್ ಆಲ್ಸೋ ಲಾಸ್ಟ್ ಕ್ವಶನಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಅಲ್ಲಿ ಸ್ಪೆಸಿಫಿಕಾಗಿ ಮೆನ್ಷನ್ ಮಾಡಿದ್ದು ಯಾವ ಸ್ಟೇಷನಿಂದ, ಮುಂಬೈಯಿಂದನೋ ಅಥವಾ ಚೆನ್ನೈಯಿಂದನೋ ಪುಣೆಯಿಂದನೋ ಅಂತ ಕೇಳಿದರು. ಹಾಗಾಗಿ ವಿ ಹ್ಯಾವ್ ಆ್ಯಡೆಡ್ ದೇರ್ ಯಾವ ಸ್ಟೇಷನಿಂದ ಅಂತ ಆ ಸ್ಟೇಷನಿಗೆ ಟೈಮ್ ಆ್ಯಡ್ ಮಾಡಿದ್ವಿ. ಬಟ್ ಇಲ್ಲಿ ಯಾವ ಸ್ಟೇಷನಿಂದ ಟೈಮ್ ಮಾಡಬೇಕಂತ ಸ್ಪೆಸಿಫಿಕಾಗಿ ಕೊಟ್ಟಿಲ್ಲ. ಹಾಗಾಗಿ ನಾವೇ ಕಂಡುಹಿಡ್ಕೋಬೇಕಂದಾಗ 5 AM ಆ್ಯಂಡ್ 6:30 AM ಇದ್ದಾಗ ಯಾವ ಸೆಕೆಂಡ್ ಟ್ರೈನ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗಿರುತ್ತಲ್ವ, ಸೊ ಆ ಟ್ರೈನ್ನ ನೀವು ಕನ್ಸಿಡರ್ ಮಾಡಿ ಅದಕ್ಕೆ 6 hours ಆ್ಯಡ್ ಮಾಡಿದಾಗ 12:30 PM ಇದೆ ಟೈಮಿಂಗ್. ಓಕೆನಾ? ಐ ಹೋಪ್ ಇವತ್ತಿಂದ ಪ್ರಾಬ್ಲಮ್ಸ್ ಏನು ಟ್ರೈನ್ಸ್ ನಾವು ಮೀಟಿಂಗಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ, ಟ್ರೈನ್ ಮೀಟಿಂಗ್ಸಲ್ಲಿ, ಐ ಹೋಪ್ ನಿಮಗೆಲ್ಲ ಅದು ಹೆಲ್ಪ್ಫುಲ್ ಆಗಿದೆ ಅಂದ್ಕೊತೀನಿ. ಸೊ ಇದೇ ಥರ ವೀಡಿಯೋಸ್ ಕೂಡ ನಾವು ಮುಂದಿನ ವೀಡಿಯೋದಲ್ಲಿ ಮಾಡ್ತಾ ಹೋಗೋಣ. ಅದೇ ರೀತಿ ನಿಮಗೇನಾದರೂ ಫೀಡ್ಬ್ಯಾಕ್ ಕೊಡಬೇಕನ್ಸಿದ್ರೆ ಜಸ್ಟ್ ಸಜೆಷನ್ಸ್ ಏನಾದರೂ ಮೆನ್ಷನ್ ಮಾಡಿ, ಸೊ ದಟ್ ನಮಗೂ ಇಂಪ್ರೂವ್ ಮಾಡೋಕ್ಕೆ ಈಸಿ ಆಗುತ್ತೆ. ಜೊತೆಗೆ ನಿಮಗೇನಾದರೂ ಕಮೆಂಟ್ಸ್ ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೋ ಅವರಿಗೂ ಶೇರ್ ಮಾಡಿ, ತಾವು ಸಬ್ಸ್ಕ್ರೈಬ್ ಆಗಿ. ಏನೇ ಡೌಟ್ಸ್ ಇದೆಯೋ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.